ಸ್ನೇಹಿತರೆ ನಮಸ್ಕಾರ, ನಾನು ಆನಂದ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮ್ಮ ಸ್ನೇಹಿತರಿದ್ದಾರೆ ಸಂಗಮೇಶ್ವರ ಅಂತೇಳಿ. ಇವರು ಒಂದು ಎಲೆಕ್ಟ್ರಿಕಲ್ ಬೈಕ್ನ ತಗೊಂಡಿದ್ದಾರೆ. ಸೊ ಈ ಒಂದು ಬೈಕ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ರಿವ್ಯೂ ಮಾಡ್ತಾಯಿದ್ದೀವಿ. ಸೊ ಇದ್ರ ಬಗ್ಗೆ ನಮ್ಮ ಸ್ನೇಹಿತರಾದ ಸಂಗಮೇಶ್ವರು ಮಾತಾಡ್ತಾರೆ. ಈ ಗಾಡಿಯ ವಿಶೇಷತೆ ಬಗ್ಗೆ ಮತ್ತು ಇದ್ರ ಬೆಲೆ ಬಗ್ಗೆ ಮತ್ತು ಇದ್ರ ಮೈಲೇಜ್ ಬಗ್ಗೆ ಸಂಪೂರ್ಣವಾಗಿ ಈ ಗಾಡಿ ಬಗ್ಗೆ ತಿಳಿಸ್ಕೊಡ್ತಾರೆ. ಸೊ ಬನ್ನಿ ಅವ್ರು ಮಾತಾಡ್ಸೋಣ. ಹೇಳಪ್ಪ ದೋಸ್ತ, ಏನು ಈ ಗಾಡಿ ಬಗ್ಗೆ, ಈ ಗಾಡಿಯ ವಿಶೇಷತೆ ಏನು? ಈ ಗಾಡಿ ವಿಶೇಷ ಅಂದರೆ ಇದು ಆ್ಯಕ್ಚುಲಿ ಎಲೆಕ್ಟ್ರಿಕ್ ವೆಹಿಕಲ್ಲು, ಎಕೋ ಫ್ರೆಂಡ್ಲಿ ವೆಹಿಕಲ್ಲು. ಏನಂದರೆ ನಿಮಗೆ ಇದರಲ್ಲಿ 3 ವೇರಿಯಂಟ್ಗಳು ಬರ್ತವೆ. 3 ವೇರಿಯಂಟ್ ಅಂದರೆ ಒಂದು 2.6 ವೇರಿಯಂಟ್ ಬರುತ್ತೆ, ಒಂದು 3.4 ವೇರಿಯಂಟ್ ಬರುತ್ತೆ, ಒಂದು 4.4 ಕಿಲೋವ್ಯಾಟ್ ಬ್ಯಾಟ್ರಿ ಬರುತ್ತೆ. ನಿಮಗೆ 3 ವೇರಿಯಂಟೆಲ್ಲ ಸಿಗುತ್ತೆ. ಅದ್ರಿಗೆ ಒಂದು ಬೇಸಿಕ್ ಮಾಡಲ್, ಒಂದು ಮಿಡ್ಲ್ ವೇರಿಯಂಟ್, ಒಂದು ಟಾಪ್ ಆ್ಯಂಡ್ ಮಾಡಲ್ ನಿಮಗೆ ಬೈಕ್ ಸಿಗುತ್ತೆ ಎಲೆಕ್ಟ್ರಿಕಲ್ ವೆಹಿಕಲ್ಲಿ. ಮೋಟ್ರ್ ಬಂದುಬಿಟ್ಟು ನಿಮಗೆ ಕಾಮನ್ ಆಗಿ 7.5 ಕಿಲೋವ್ಯಾಟ್ ಮೋಟ್ರ್ ಸಿಗುತ್ತೆ 3 ವೇರಿಯಂಟಲ್ಲಿ. ಆಮೇಲೆ ನಿಮಗೆ ಡ್ರಿವನ್ ಬಂದುಬಿಟ್ಟು ಬೆಲ್ಟ್ ಡ್ರಿವನ್ ಸಿಗುತ್ತೆ. ಫ್ರಂಟಲ್ಲಿ ಟೆಲಿಸ್ಕೋಪಿಕ್ ಸನ್ಸೇಷನ್ ಇದೆ. ಆಮೇಲೆ ಇದು ಬ್ಯಾಕ್ ಸೈಡ್ ಬಂದುಬಿಟ್ಟು ಮೋನೋ ಶಾಕ್ ಅಬ್ಸರ್ವರ್ ಇದೆ. ನಿಮಗೆ ವಗೇರೆ ಬಂದುಬಿಟ್ಟು ನಿಮಗೆ ಏನಂದರೆ ಇದು ಲೋಕಲ್ ಓಡಾಡೋಕ್ಕೆಲ್ಲ ಬೈಕ್ ಚೆನ್ನಾಗಿದೆ. ಓಕೆ, ಈ ಗಾಡಿ ಎಷ್ಟು ಮೈಲೇಜ್ ಕೊಡುತ್ತೆ ಒಂದು ಸರಿ ಚಾರ್ಜ್ ಮಾಡಿದ್ರೆ? ನಿಮಗೆ ಇದು ಟಾಪ್ ವೇರಿಯಂಟ್ ಆಗಿರೋದನ್ನು ನಿಮಗೆ ಏನಂದರೆ ಒನ್ ಟೈಮ್ ಚಾರ್ಜ್ ಮಾಡಿಬಿಟ್ರೆ ನಿಮಗೆ 140ವರೆಗೆ ಮೈಲೇಜ್ ಕೊಡುತ್ತೆ. ಇದು ITC ರೇಂಜ್ ಬಂದುಬಿಟ್ಟು ನಿಮಗೆ 175 ಇದೆ. ನಿಮಗೆ ಈಗ ನಾರ್ಮಲ್ ಆಗಿ ಬಂದುಬಿಟ್ಟು ಒನ್ ಫುಲ್ ಚಾರ್ಜಿಗೆ 140 ಕಿಲೋಮೀಟರ್ಗೆ ನೀವು ಹೋಗ್ಬೋದು. ಏನು ನಿಮಗೆ ನಾರ್ಮಲ್ ಚಾರ್ಜ್ ಆದರೆ ನಿಮಗೆ 4.5 ಅವರ್ 5 ಅವರ್ ತಗೊಳುತ್ತೆ. ಆಮೇಲೆ ನಿಮಗೆ ಇದು ಫಾಸ್ಟ್ ಚಾರ್ಜಿಂಗಲ್ಲಿ ಬಂದುಬಿಟ್ಟು 2.5 ಅವರಲ್ಲಿ ಫುಲ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಅದೇ ಹೇಳಿದ್ನಲ್ಲಿ 140 ಅಂದರೆ ನಿಮಗೆ ಎಕೋ ಮಾಡೆಲ್ 140 ಬರುತ್ತೆ. ನಿಮಗೆ ಸಿಟಿ ಮಾಡೆಲ್ ಬಂದುಬಿಟ್ಟು 110 ಕೊಡುತ್ತೆ ಮೈಲೇಜು. ಆಮೇಲೆ ಸ್ಪೋರ್ಟ್ಸ್ ಮಾಡೆಲ್ ಬಂದುಬಿಟ್ಟು ನಿಮಗೆ 90 ಕೊಡುತ್ತೆ. ಸ್ಪೋರ್ಟ್ಸ್ ಮಾಡೆಲ್ ಅಂದರೆ ಎಬಕ್ ಮಾಡಲಿ. ಆಮೇಲೆ ಈ ಎಲೆಕ್ಟ್ರಿಕಲ್ ಗಾಡಿ ಒಳಗಡೆ ನಾನು ಭಾಳಷ್ಟು ನೋಡಿದ್ದೀನಿ, ಸ್ಕೂಟಿ ಥರ ಬರ್ತವೆ, ಸ್ಪೋರ್ಟ್ಸ್ ಬೈಕ್ ಥರ ಇದೆಯಲ್ಲ. ಸೊ ಇದು ಒಂಥರ ನಾವು ಈ ಥರ ಬೈಕ್ ನೋಡಿದೇ ಅಲ್ಲ. ಸ್ಪೋರ್ಟ್ಸ್ ಬೈಕ್ ಈ ಥರ ಎಲೆಕ್ಟ್ರಿಕಲ್ ಅಂದಾಗ ಸ್ವಲ್ಪ ನೋಡಿದಿಲ್ಲ, ಶಾಕ್ ಆಯ್ತಲ್ಲ. ಆಮೇಲೆ ಬರ್ತಾ ಗೊತ್ತಾಯ್ತು ಈ ಗಾಡಿ ಈ ರೀತಿನೇ ಬಿಟ್ಟಿದ್ದಾರೆ ಹೊಸ್ದಾಗಿ ಅಂತ ಅನಿಸಿತ್ತು. ಮೋಸ್ಟ್ಲಿ ನಮ್ಮ ಗಂಗಾವತಿಲಿ ಇದೆ ಫಸ್ಟ್ ಬೈಕಾ ಏನು? ಹೌದು, ಆ್ಯಕ್ಚುಲಿ ಇದು ನಾನು ಯೂಟ್ಯೂಬಲ್ಲೆಲ್ಲ ರಿವ್ಯೂ ಎಲ್ಲ ನೋಡಿಬಿಟ್ಟು ತುಂಬ ರಿವ್ಯೂ ನೋಡಿಬಿಟ್ಟು ಇದು ಆಗಲ್ಲ. ಆಲ್ರೆಡಿ ಎಕ್ಸ್ಪೆನ್ಷನ್ ಕೂಡ ತುಂಬ ಜಾಸ್ತಿ ಇತ್ತು ಯೂಟ್ಯೂಬಲ್ಲಿ ಎಲ್ಲ. ಡೈಲಿವರೆಗೆಲ್ಲ ಇದು ಎಕ್ಸ್ಪೆಂಡ್ ಆಗಿದೆ ಈ ಶೋರೂಮೆಲ್ಲ. ಬಟ್ ಏನಂದರೆ ರೀಸೆಂಟ್ಲಿ ಹುಬ್ಳಿ ಬೆಂಗಳೂರಲ್ಲಿ ಮಾತ್ರ ಇದು ಸರ್ವಿಸ್ ಸೆಂಟ್ರ್ ಇದೆ. ಬೆಂಗಳೂರಲ್ಲಿ ಬಂದುಬಿಟ್ಟು HSR ಲೇಔಟಲ್ಲಿ, ಹುಬ್ಳಿಲಿ ಬಂದುಬಿಟ್ಟು ರಾಣಿ ಚೆನ್ನಮ್ಮ ಸರ್ಕಲಿಂದ ಸ್ವಲ್ಪ ಮುಂದ್ಗಡೆ ಹೋಗಬೇಕು, ಅಲ್ಲಿದೆ. ಆಮೇಲೆ ನಿಯರೆಸ್ಟ್ ಅಂತೂ ಇವಾಗ ಪ್ರೆಸೆಂಟ್ ನಾವಿರೋದು ಕೊಪ್ಪಳ ಡಿಸ್ಟಿಕ್. ಇಲ್ಲಿ ನಿಯರೆಸ್ಟ್ ಅಂದು ಯಾವುದು ಏನು ಶೋರೂಮ್ಗಳು ಸರ್ವಿಸ್ ಸೆಂಟರ್ಗಳಾಗಲಿ ಯಾವುದೂ ಇಲ್ಲ. ಬಟ್ ಅಪ್ಕಮಿಂಗ್ ಫ್ಯೂಚರಲ್ಲಿ ಏನು ಶೋರೂಮ್ಗಳು ಈ ಕಡೆ ಬರ್ತಾವೆ ಅಂತ ಏನೋ ನಂಬಿಕೆ ಇದೆ. ಕಾದು ನೋಡಬೇಕು. ಎಷ್ಟು ತಿಂಗಳಾದ ನೀನು ಈ ಬೈಕ್ ತೊಗೊಂಡು? ಇದು ಆ್ಯಕ್ಚುಲಿ ಬೈಕ್ ನಾನು ತೊಗೊಂಡ್ಬಿಟ್ಟು ನನಗೆ ಆಲ್ರೆಡಿ 3 ಮಂತ್ ಆಯಿತು. 1 ಮಂತು ಬೆಂಗಳೂರಲ್ಲಿ ಒಂದು ಫಸ್ಟ್ ಸರ್ವಿಸ್ ಇಲ್ಲ ಅಂತ ಬೆಂಗಳೂರಲ್ಲಿ 1 ಮಂತ್ ತೊಗೊಂಡು ಓಡಾಡಿದ್ದು. ಆಮೇಲೆ ನಾನು ನೆಕ್ಸ್ಟು ಇಲ್ಲಿ ತಂದುಬಿಟ್ಟು ನನಗೆ 2 ಮಂತ್ ಆಯಿತು. ಆಲ್ಮೋಸ್ಟ್ 3.5 ಮಂತ್ ಆಯಿತು. ಆಮೇಲೆ ಇನ್ನೊಂದು, ಈ ಎಲೆಕ್ಟ್ರಿಕಲ್ ಗಾಡಿ ಬಗ್ಗೆ ಸ್ವಲ್ಪ ನೆಗೆಟಿವ್ ಇದೆ. ಏನಂದರೆ ಇದು ಅಷ್ಟಾಗತ್ತಾ ಅದೆಲ್ಲ ಅಂತಾರೆ, ಅದ್ರ ಬಗ್ಗೆ ನಿಮ್ಮ ಅದಿಲ್ಲ. ಸ್ಟಾರ್ಟಿಂಗಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ ಇದು ಇನ್ನೇನು ಇಂಟ್ರೊಡ್ಯೂಸ್ ಆಗೋಕ್ಕೆ ಮುಂಚಿತವಾಗಿ ಅವಾಗೆಲ್ಲ ಬಂದು, ಬಟ್ ಇವಾಗೆಲ್ಲ ಅದನ್ನೆಲ್ಲ ಡಿಮೆರಿಟ್ಸ್ ಎಲ್ಲ ಇದು ಮೈನಸ್ ಆಗಿಬಿಟ್ಟು ನಮಗೆಲ್ಲ ಏನೆಲ್ಲ ಚೆನ್ನಾಗಿದ್ದು ಬ್ಯಾಟ್ರಿಗಳೆಲ್ಲ ಚೆನ್ನಾಗಿ ಬರ್ತದೆ. ಯಾವುದೋ ಆ ಥರ ಯಾವುದು ಇನ್ಸಿಡೆಂಟ್ ಅಂತೂ ನಾನು ಕೇಳಿಲ್ಲ. ನಾವು ಮೊದಲೇದಾಗಿ ಗಾಡಿ ಹೆಸರು ಕೇಳಿಲ್ಲ. ಈ ಗಾಡಿ ಹೆಸರು ಏನಂತ ಹೇಳ್ಬೋದಾ ನೀವು? ಇದು ಗಾಡಿ ಬಂದುಬಿಟ್ಟು ಓಬೆನ್ ರೋರು EZ ಅಂತೇಳಿ. ಓಬೆನ್ ಎಲೆಕ್ಟ್ರಿಕಲ್, ಓಬೆನ್ ಕಂಪ್ನಿದ? ಓಬೆನ್ ಕಂಪ್ನಿ. ಆ್ಯಕ್ಚುಲಿ CEO ಬಂದುಬಿಟ್ಟು ಬೆಂಗಳೂರವರು. ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಬೆಂಗಳೂರಲ್ಲಿದೆ. ಆ್ಯಕ್ಚುಲಿ ಅವರು ಓನರ್ ಬಂದುಬಿಟ್ಟು ಸುಮಿತ್ ಅಗ್ರವಾಲ್ ಅಂತ ಏನಿದೆ. ಬಟ್ ಅದು ಜಸ್ಟ್ ಸ್ವಲ್ಪ ನಾಲೆಜ್ಗೋಸ್ಕರ ನೋಡಿದ್ದೆ ನಾನು. ಸೊ ಇದು ಇನ್ನೊಂದು, ಇದು ಹೈಟ್ ಭಾಳ ಇದೆಯಲ್ಲ? ಹೌದು, ಆ್ಯಕ್ಚುಲಿ ಇದು ಸ್ಟೋರೇಜ್ ಸಲಕ್ಕೆ ತೊಗೊಂಡಿರ್ತದೆ. ಆ್ಯಕ್ಚುಲಿ ನಿಮಗೆ ಇದರೊಳಗೆ ಬಂದುಬಿಟ್ಟು ನಿಮಗೆ ಇದರೊಳಗೆ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಆಮೇಲೆ ಏನು ಇದು ನಿಮಗೆ
ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಆಮೇಲೆ ನೆಕ್ಸ್ಟ್ ನಿಮಗೆ ಇಲ್ಲಿ ಸೀಟ್ ಎಲ್ಲ ಓಪನ್ ಮಾಡೋಕ್ಕೆ ಸೀಟ್ ಒಂದು ಕೇಬಲ್ ಕೊಟ್ಟಿದ್ದಾರೆ. ಸೀಟ್ ಒಂದು ಕೇಬಲ್ ಕೊಟ್ಟಿದ್ದಾರೆ. ಕೇಬಲಿಂದ ಪುಲ್ ಮಾಡಿದರೆ ನಿಮಗೆ ಇಲ್ಲಿ ಸೀಟ್ ಓಪನ್ ಆಗುತ್ತೆ. ಸೀಟ್ ಓಪನ್ ಆದ ತಕ್ಷಣ ನಿಮಗೆ ಚಾರ್ಜರ್ ಎಲ್ಲ ಇಲ್ಲೇ ಸಿಗುತ್ತೆ. ನಿಮಗೆ ಇದು ಇಲ್ಲಿ ನೋಡ್ತೀರಾ, ಇಲ್ಲಿ ನೋಡ್ತೀರಾ ಇದು ಚಾರ್ಜರ್. ಇದು ಆ್ಯಕ್ಚುಲಿ ಇಷ್ಟೆಲ್ಲ ಕೇಬಲ್ ಇಷ್ಟು ಲೆಂತ್ ಒಂದು 2 ಮೀಟ್ರಷ್ಟು ಕೇಬಲ್ ಸಿಗುತ್ತೆ. 2.5 ಮೀಟರ್ಸ್ ಕೇಬಲ್ ಸಿಗುತ್ತೆ ನಿಮಗೆ. ಇದು ಚಾರ್ಜಿಂಗು. ಆಮೇಲೆ ಇದು ಚಾರ್ಜಿಂಗ್ ಇಡಬೇಕಾದ್ರೆ ಎಷ್ಟೊತ್ತು ಇಡ್ತೀರಿ ನೀವು? ನಾನು ಇವಾಗ ಬಂದುಬಿಟ್ಟು ನನಗೆ 4.5 ಅವರ್ ಬೇಕಾಗುತ್ತೆ ಫುಲ್ ಚಾರ್ಜ್ ಆಗಬೇಕಾದ್ರೆ. ಇದು ನಾರ್ಮಲ್ ಮನೇಲೇ ಇಡ್ಬೋದಲ್ಲ? ಮನೇಲಿ ಇಡ್ಬೋದು. ನಿಮಗೆ 230 ವೋಲ್ಟ್ಸಲ್ಲಿ ಕೂಡ ಇಡ್ಬೋದು. ಫಾಸ್ಟ್ ಚಾರ್ಜಿಂಗ್ ಕೂಡ ಇಡ್ಬೋದು. ಫಾಸ್ಟ್ ಚಾರ್ಜಿಂಗ್ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಬೇಕಾಗತ್ತೆ. ಇವಾಗ ಯಾರು ಆದರೂ ಇದು ಮನೇಲಾದರೂ ಯಾರು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಕೊಳಕ್ಕಾಗಲ್ಲ, ಅದು ಎಕ್ಸ್ಟ್ರಾ ಖರ್ಚಾಗುತ್ತೆ. ನಿಮಗೆ 230 ವೋಲ್ಟಲ್ಲಿ ಕೂಡ ಅದು ಚಾರ್ಜ್ ಇಟ್ಕೋಬೋದು. ಆಮೇಲೆ ಇನ್ನೊಂದು ಗೆಳೆಯ, ಇದು ಗಾಡಿ ಟೈರ್ ಟ್ಯೂಬ್ಲೆಸ್? ಇದು ಆ್ಯಕ್ಚುಲಿ ಎರಡು ಬಂದುಬಿಟ್ಟು ಟ್ಯೂಬ್ಲೆಸ್ CAT ಟೈರ್ ಕೊಟ್ಟಿದ್ದಾರೆ. ಚೆನ್ನಾಗಿ ಬರ್ತದೆ ಟೈರ್ ಎಲ್ಲ. ಹಿಂದ ಬಂದುಬಿಟ್ಟು ನಿಮಗೆ ಎಷ್ಟೈತಿ ಇದು ನಿಮಗೆ ಟೈರ್ ಬಂದುಬಿಟ್ಟು ನಿಮಗೆ 130/70 ಸಿಗುತ್ತೆ. ನಿಮಗೆ ಇದು ಏನಿದು ಟ್ಯೂಬ್ಲೆಸ್ ಟೈರ್. ಆ್ಯಕ್ಚುಲಿ ಎರಡು ಬಂದು ಟ್ಯೂಬ್ಲೆಸ್ ಟೈರ್. ಓಕೆ. ನಿಮಗೆ ಕನ್ವೆಂಟ್ ಅಂದರೆ ಟೂ ಮೆಂಬರ್ಸ್ ಮಾತ್ರ ಕನ್ವೆಂಟ್. ಡ್ರೈವರು ಆಮೇಲೆ ಡ್ರೈವರ್ ಅಷ್ಟೇ. ಅದು ಬಿಟ್ಬಿಟ್ಟು ನಿಮಗೆ ಎಕ್ಸ್ಟ್ರಾ ನಂಗೆ ನಿಮಗೆ ಕೂಡೋಕ್ಕೆ ಇದರಲ್ಲಿ ಪ್ಲೇಸ್ ಸಿಗಲ್ಲ. ಒಟ್ಟಾರೆಯಾಗಿ ಸ್ನೇಹಿತರೆ ಬೈಕ್ ತುಂಬ ಚೆನ್ನಾಗಿದೆ. ಒಂಥರ ಏನಂದರೆ ಸ್ಪೋರ್ಟ್ಸ್ ಬೈಕ್ ಥರ ಕಾಣುತ್ತೆ. ಎಲೆಕ್ಟ್ರಿಕಲ್ ಒಳಗೆ ಇದೊಂದು ಯೂತ್ಸಿಗೆ ಭಾಳ ಆಕರ್ಷಣೆ ಆಗುತ್ತೆ. ಇನ್ನೊಂದು ಇದರಲ್ಲಿ ಅಡ್ವಾಂಟೇಜ್ ಏನಂದರೆ ನಿಮಗೆ ಇವೆಲ್ಲ ಇದು ಬೇವರಿ ಬ್ರೇಕಿಂಗ್ ಸಿಸ್ಟಮ್ಮು. ಇದೆಲ್ಲ ಬೇವರಿ ಬ್ರೇಕಿಂಗ್ ಸಿಸ್ಟಮ್. ಇವೆಲ್ಲ ನಿಮಗೆ ಟಾಪ್ ಎಂಡ್ ಅಂದರೆ ಕಾಸ್ಟ್ಲಿಯಸ್ ಬೈಕಲ್ಲಿ, ಸ್ಪೋರ್ಟ್ಸ್ ಬೈಕಲ್ಲಿ ಮಾತ್ರ ನಿಮಗೆ ಬೇವರಿ ಬ್ರೇಕಿಂಗ್ ಸಿಸ್ಟಮ್ ಸಿಗುತ್ತೆ. ಇದು ಏನಂದರೆ ನಿಮಗೆ ಆಮೇಲೆ ಯೂನಿಫೈಡ್ ಬ್ರೇಕಿಂಗ್ ಸಿಸ್ಟಮ್ ಸಿಗುತ್ತೆ. ಅಂದರೆ ಯೂನಿಫೈಡ್ ಬ್ರೇಕಿಂಗ್ ಸಿಸ್ಟಮ್ ಅಂದರೆ ನಿಮಗೆ ಬ್ರೇಕ್ ಇದು ಆ್ಯಕ್ಚುಲಿ ಬ್ಯಾಕ್ ಸೈಡ್ ಬ್ರೇಕ್ ಹಿಡಿದ್ರೆ ನಿಮಗೆ 80% ಬ್ಯಾಕ್ ಸೈಡ್ ಬ್ರೇಕ್ ಹಿಡಿದ್ರೆ ಬ್ರೇಕ್ ಹಿಡಿಯುತ್ತೆ. ಫ್ರಂಟಲ್ಲಿ ಒಂದು ನಿಮಗೆ 20% ಬ್ರೇಕ್ ಸಿಗುತ್ತೆ. ಹತ್ತಿರ ಒಟ್ಟಾರೆಯಾಗಿ ಒಂದು ಅದ್ಭುತವಾದ ಬೈಕ್ ಅಂತ ಹೇಳ್ಬೋದು ಸ್ನೇಹಿತರೆ. ಏನು ಬೈಕ್ ಜೊತೆ ಫ್ರೀ ಕೊಟ್ಟಿದ್ದಾರಾ ಹೆಲ್ಮೆಟ್? ಹಂಗೆ ಇಲ್ಲ, ಆಕ್ಸೆಸರೀಸ್ ಅಂತ ಏನು ಕೊಟ್ಟಿಲ್ಲ. ಇದು ನಾನು ಹೌದು ಬೈಕ್ ಜೊತೆಗೆ ಪರ್ಚೇಸ್ ಮಾಡಿರೋದು. ಹೌದು ಫ್ರೆಂಡ್, ಬೈಕ್ ಜೊತೆಗೆ ಏನೇನು ಕೊಟ್ಟಿದ್ದಾರೆ? ಬೈಕ್ ಜೊತೆ ನಿಮಗೆ ಜಸ್ಟ್ ಏನು ಸಿಗಲ್ಲ, ಇದು ಚಾರ್ಜರ್ ಸಿಗುತ್ತೆ. ಅದನ್ನ ಬಿಟ್ಬಿಟ್ಟು ನಿಮಗೆ ಎಕ್ಸಸೈಸ್ ಅಂತ ಏನು ಸಿಗಲ್ಲ. ನಿಮಗೆ ಇದು RC ಕಾರ್ಡು ನಿಮಗೆ 3 ಮಂತ್ ಪರ್ಚೇಸ್ ಮಾಡಿ 3 ಮಂತ್ ಆದಮೇಲೆ ಬರುತ್ತೆ. ಆಮೇಲೆ ಅದು ಬಿಟ್ಬಿಟ್ಟು ಟೆಂಪ್ರರಿ ಪಾಸಿಂಗು, ಆಮೇಲೆ ಇನ್ಸೂರೆನ್ಸು, ನಿಮಗೆಲ್ಲ ಇನ್ಸೂರೆನ್ಸು, ಟೆಂಪ್ರರಿ ಪಾಸಿಂಗ್ ಅವೆಲ್ಲ ನಿಮಗೆ ಇಮಿಡಿಯೇಟ್ಲಿ ಸಿಗುತ್ತೆ ನಿಮಗೆಲ್ಲ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಇವಾಗ ಎಕ್ಸ್-ಶೋರೂಮ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 1,20,000 ಇದೆ. ಆ್ಯಕ್ಚುಲಿ ರಿಜಿಸ್ಟ್ರೇಷನ್ ಎಲ್ಲ ಬಂದ್ಬಿಟ್ಟು ನನಗೆ ಬಂದಿರೋ ಪ್ರೈಸ್ ಪ್ರಕಾರ ಇದು 1,32,300 ಬರುತ್ತೆ. ಆ್ಯಕ್ಚುಲಿ ಅದು ಪ್ರೈಸ್ ಬಂದ್ಬಿಟ್ಟು ವೇರಿಯೇಷನ್ ಇದೆ. ಅದು ಯಾವ ಟೈಮಲ್ಲಿ ಹೇಗಾಗ್ತಾ ಗೊತ್ತಿಲ್ಲ. ನೀವು ಶೋರೂಮಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಗೆ ಆನ್ಲೈನ್ ಗೂಗಲಲ್ಲೆಲ್ಲ ನಿಮಗೆ ಓಬೆನೋರ್ ಇಝಡ್ ಅಂತ ಇದು ಕೊಟ್ಟರೆ ಟೈಪ್ ಮಾಡಿದ್ರೆ ನಿಮಗೆ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ನಿಮ್ಗೆ HSR ಲೇಔಟು, ಆಮೇಲೆ ಬೇರೆ ಕಡೆ ಎಲ್ಲ ಹುಬ್ಳಿಲಿ, ಬೇರೆ ಕಡೆ ಬೆಂಗಳೂರಲ್ಲಿ ಒಂದು 3 ಶೋರೂಮ್ ಇದೆ. ನಿಮ್ಗೆ ಅಲ್ಲೆಲ್ಲ ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಆನ್ಲೈನಲ್ಲಿ ಸಿಗುತ್ತೆ. ನೀವು ಅಲ್ಲಿ ಅವ್ರಿಗೆ ಹೋಗ್ಬಿಟ್ಟು ಕಾಂಟ್ಯಾಕ್ಟ್ ಮಾಡ್ಬೋದು ಶೋರೂಮಲ್ಲಿ. ಸ್ನೇಹಿತರೆ ನೋಡಿದ್ರಲ್ಲ, ಈ ಎಲೆಕ್ಟ್ರಿಕಲ್ ಬೈಕ್ ಬಗ್ಗೆ ನಮ್ಮ ಸ್ನೇಹಿತರು ಸಂಗಮೇಶ್ ಅವರು ತುಂಬ ಚೆನ್ನಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಸೊ ಅವರಿಗೆ ಥ್ಯಾಂಕ್ಸನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಗೆಳೆಯ, ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಈ ಬೈಕ್ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ. ಸೊ ಸ್ನೇಹಿತರೆ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಈ ಎಲೆಕ್ಟ್ರಿಕಲ್ ಬೈಕ್ ರಿವ್ಯೂ. ಸೊ ಮುಂದಿನ ವೀಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ನಾನು ಭೇಟಿ ಆಗ್ತೀನಿ ಸ್ನೇಹಿತರೆ. ಸೊ ನಿಮಗೇನಾದರೂ ಇನ್ನೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.